ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಈಗ ನಾನು ಸಮೀಕರಣದ ಕೊನೆಯ ಹಂತಕ್ಕೆ ಬರ್ತಾಯಿದ್ದೀನಿ. ಇದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ ಹೇಗೆ ಸಾಲ್ವ್ ಮಾಡಿದೆ ಅನ್ನೋದನ್ನು. ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸೊ ವಿಡಿಯೋ ಮಾಡುವಾಗ ಮತ್ತು ತೋರ್ಸೋಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದು ಟೆಕ್ಸ್ಟ್ ಬುಕ್ಕಲ್ಲಿದೆ. ದಯವಿಟ್ಟು ನಾನು ಏನು ಸಾಲ್ವ್ ಮಾಡ್ತೀನಿ ಅದನ್ನು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದು ಸತಿ ನೋಡಿಕೊಂಡ್ರೆ ನಿಮಗೆ ಭಾಳ ಈಸಿ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ವರ್ಗ ಸಮೀಕರಣ ax² + b + c = 0, a ≠ 0 ಅನ್ನು ಪರಿಗಣಿಸಿ ಈ ಸಮೀಕರಣ a ಇಂದ ಭಾಗಿಸಿದಾಗ x² / b/a × x + c/a = 0 ಈ ಸಮೀಕರಣ ಬರ್ತದೆ. ಇದನ್ನು ಈಕ್ವೇಷನ್ ಮಾಡ್ಕೊಳ್ಳಿ. ಈ x² + b/a × x × b² - 2a - b² - 2a ಇದನ್ನು ರೂಟ್ಸ್ ಆಫ್ ದಿ ಈಕ್ವೇಷನ್ನು ಎರಡು ಕಡೆಯೂ ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಡ್ ಮಾಡುವಾಗ x + b/2a ಸ್ಕ್ವೇರ್ ಆಗುತ್ತೆ ಮೈನಸ್ b² 4a² + c/a = 0 ಬರುತ್ತೆ. ಆ್ಯಂಡ್ ಲಾಸ್ಟ್ಲಿ ವಿ ವಿಲ್ ಗೆಟ್ x² + b/2a ಹೋಲ್ ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಮೈನಸ್ b² - 4ac / 4a² ಅಂತ ಬರುತ್ತೆ = 0. ಈ ಈಕ್ವೇಷನ್ಗೆ ಬಂದವು. ಮತ್ತು ಈ ಈಕ್ವೇಷನ್ ಬಂದಾಗ ನೆಕ್ಸ್ಟು x² ಹಾಗೆ ಇಟ್ಕೊಳ್ಳಿ. x² + b/2a ಹೋಲ್ ಸ್ಕ್ವೇರ್ನ ಹಾಗೆ ಬರ್ಕೊಳ್ಳಿ. ಹಾಗೆ ಬರ್ಕೊಂಡು ಇದು ಮೈನಸ್ ಇರೋದು ಈ ಕಡೆ ಕಳಿಸಿ. b² - 4ac / 4a² ಇದನ್ನು ನಾವು ಒಂದು ಈಕ್ವೇಷನಾಗಿ ಕರೆಯೋಣ. ನೆಕ್ಸ್ಟು ಇಲ್ಲಿ ಎಲ್ಲ ಕಡೆಯೂ b² - 4ac b² - 4ac ಇಟ್ ಈಸ್ ಗ್ರೇಟರ್ ದ್ಯಾನ್ 0, 0ಗಿಂತ ಜಾಸ್ತಿ ಆಗಿರುತ್ತದೆ. ದೇರ್ಫೋರ್ ಇದನ್ನು ಸಮೀಕರಣದಲ್ಲಿ ವರ್ಗದ ಮೂಲಗಳನ್ನು ತೆಗೆದುಕೊಂಡಾಗ ವರ್ಗಮೂಲಗಳನ್ನು ತೆಗೆದುಕೊಂಡಾಗ ನಾವು ಅದನ್ನು ಈ ರೀತಿ ಹೇಳ್ಬೋದು. ಅಂದರೆ b² - 4ac ದಿಸ್ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಯಾವಾಗಲೂ ಇದು ದೊಡ್ಡದಾಗಿರುತ್ತದೆ. ಸೊ ಇದನ್ನು ಸಮೀಕರಣ 1 ಅಂತ ಕರೀರಿ. ದೆನ್ ಈ ಮೂಲ ಹೇಗಿರುತ್ತೆ ಅಂದರೆ x + b/2a = b² - 4ac / 2a ಈ ರೀತಿ ಬರುತ್ತೆ. ನೆಕ್ಸ್ಟ್ ಸೊ ಲಾಸ್ಟ್ಲಿ ವಾಟ್ ವಿ ವಿಲ್ ಹ್ಯಾವ್ ಇನ್ ದ ಕಾಮನ್ x ಮಾತ್ರ ಬೇಕಾಗಿರೋದು. x = -b by ± b² - 4ac / 2a. This is the final formula which is solved as quadratic equation formula. Please go through the textbook, and once again it is very easy, and please follow the textbook. It is very nicely explained in the textbook. So I have solved the equation. So next, whatever the roots we got, x = -b ± √(b² - 4ac / 2a. Therefore b² - 4ac is greater than 0 ಅಂಥೇಳಿ ಆದಾಗ ಏನಾಗುತ್ತೆ, ಈ x² + bx + c = 0 ಸಮೀಕರಣ, ಇದು ವರ್ಗ ಸಮೀಕರಣ. ಇದನ್ನು ಇಂಗ್ಲೀಷ್ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಾರೆ. ಕ್ವಾಡ್ರಾಟಿಕ್ ಈಕ್ವೇಷನ್ ನಿಮ್ಮ PUC ಇರೋದಾಗ ಅದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಾರೆ. ಯಾರು ಕನ್ನಡದಲ್ಲಿ ಹೇಳಲ್ಲ. ದಯವಿಟ್ಟು ಸ್ವಲ್ಪ ಇಂಗ್ಲೀಷ್ ಪದಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ಇದನ್ನು ವರ್ಗ ಸಮೀಕರಣಗಳು ಅಥವಾ ಕರ್ಣದ ಮೂಲಗಳು ಅಂತ ಹೇಳ್ತಾರೆ. ಸೊ ದ ವರ್ಗ ಸಮೀಕರಣದ ಮೂಲ ಎರಡು ವ್ಯಾಲ್ಯೂ. ಒನ್ ಈಸ್ -b ± √(b² - 4ac ಪ್ಲಸ್ ತಗೊಳ್ಳಿ ಫಸ್ಟು / 2a ಆ್ಯಂಡ್ b - √(b² - 4ac / 2a. ಒಂದು ಪಾಸಿಟಿವು ಒಂದು ನೆಗೆಟಿವ್, ಇವು ವರ್ಗ ಸಮೀಕರಣದ ಮೂಲಗಳಾಗಿರ್ತವೆ. ಸೊ ಅದಾದಾಗ b² - 4ac
ಶುಡ್ ಬಿ ಗ್ರೇಟರ್ ದ್ಯಾನ್, ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಆದರೆ ಸಮೀಕರಣದ ವಾಸ್ತವ ಮೂಲಗಳನ್ನು ಹೀಗೆ ಹೇಳ್ಬೋದು. ಸೊ ಈಗ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಮುಖ್ಯವಾಗಿ ax² + bx + c = 0 ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಇದು ತುಂಬ ಇಂಪಾರ್ಟೆಂಟು. ಕೇಳ್ತಾರೆ ರೈಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಒಂದು ಎಕ್ಸಾಂಪಲ್ ಬರೀರಿ ಅಂದರೆ 2x² + 5x + 6 = 0. ಇದು ಒಂದು example. This is an example which I wrote. So you can write whatever you want whenever a quadratic equation someone is asked in the examination. So ಇಷ್ಟು ಹೇಳಿ ನನ್ನ ಈ ಒಂದು ವರ್ಗ ಸಮೀಕರಣದ ಟಾಪಿಕ್ ಮುಗಿಸಿ ಮುಂದೆ ಒಂದು ಉದಾಹರಣೆಗೆ ಹೋಗೋಣ. ಒಂದು ಉದಾಹರಣೆಯನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಶ್ರೀಧರನ ನಿಯಮ ಅಂತ ಕರೀತಾರೆ. ಸೊ ವೆನ್ ಐ ಸ್ಟಡಿಡ್ ಇನ್ ಮೈ 10th, ಮೈ ಬೆಸ್ಟ್ ಟೀಚರ್ HS ರಾಮಚಂದ್ರ ಸರ್ ಈ ಸಮೀಕರಣ ನನಗೆ ಸಾವಿರಾರು ಸತಿ ಹೇಳ್ಕೊಟ್ಟವ್ರೆ. ನಾನಿದನ್ನು ತುಂಬ ಚೆನ್ನಾಗಿ ಮನನ ಮಾಡಿಕೊಂಡು ಟೆಸ್ಟಲ್ಲಾಗಲಿ ಪ್ರಿಪ್ರೇಟ್ರಿಲಾಗಲಿ ಎಲ್ಲದರಲ್ಲೂ ಔಟ್ ಮಾರ್ಕ್ಸ್ ತೊಗೋಬೇಕು ಅನ್ನೋದು ನನ್ನ ಉದ್ದೇಶ. 25ಕ್ಕೆ 25 ಬರಲಿಲ್ಲ ಅಂದರೆ ನಾನು ಅಳ್ತಿದ್ದೆ. 100ಕ್ಕೆ 100 ತೆಗಿಬೇಕು ಅನ್ನೋಂಥ ಒಂದು ಆಸೆ ಆಕಾಂಕ್ಷೆ ಬರೋಂಗೆ ಮಾಡ್ತಿದ್ದವರು ನಮ್ಮ ನೆಚ್ಚಿನ ಗುರುಗಳಾದಂಥ HS ರಾಮಚಂದ್ರರವರು. ನನ್ನ ಜೀವನದಲ್ಲಿ ಅಂತಹ ಉಪಾಧ್ಯಾಯರು ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಇಂದಿನ ದಿನದಲ್ಲಿ ಅಂಥ ಟೀಚರು ಉಪಾಧ್ಯಾಯರು ಸಿಗೋದು ಬಹಳ ಕಷ್ಟ. ನನ್ನ ಗುರುಗಳು ದೈವದಿನರಾಗಿರ್ತಾರೆ. ಅವರ ಮನೆಗೆ ನಾನು ಮನಃಪೂರ್ವಕವಾಗಿ ಅವ್ರ ಪಾದವನ್ನು ನಮಿಸ್ತೀನಿ. ಇಲ್ಲಿ ನಾವೇನು ಇವತ್ತು ಕಲ್ತಿದ್ದೀವಿ ಇದು ಎಲ್ಲ ಅವರ ಪುಣ್ಯ. ಆ ಮಹಾನ್ ಗುರುಗಳು ಎಲ್ಲ ಕೊಟ್ಟಂಥ ಜ್ಞಾನ. ನಾನು ಈ ದಿನ ಒಳ್ಳೆ ಕೆಲಸದಲ್ಲಿದ್ದು ನಾನೇನು ಸಾಧನೆ ಮಾಡಿದ್ದೀನಿ ಅದೆಲ್ಲ ನಮ್ಮ ಗುರುಗಳ ಕೊಡುಗೆ. ನನಗೆ ಯಾವುದು ಅನ್ಯಥಾ ಭಾವಿಸಬಾರ್ದು. ಸ್ವಲ್ಪ ನಾನು ನನ್ನ ಗುರುಗಳನ್ನ ಎಂದು ಬೇಜಾರಾಯಿತು. ಮುಂದದ ಈ ಟಾಪಿಕ್ ಹೋಗೋಣ. ಉದಾಹರಣೆ, ಎನ್ ಎಕ್ಸಾಂಪಲ್ ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಒಂದು ಉದಾಹರಣೆಯನ್ನು ತಗೊಳ್ತೀನಿ. ಅದಕ್ಕೆ ಹೇಗೆ ಅದು ಏನು ಅಭ್ಯಾಸ 10.1 ಪ್ರಶ್ನೆ ಆಗಿರ್ತದೆ ಮತ್ತು 2 ಅನ್ನು ಸೂತ್ರ ಸಹಾಯದಿಂದ ಬಿಡಿಸಿ ಅಂತ ಕೇಳ್ತಾ ಇದ್ದಾರೆ. ಪರಿಹಾರ ಆನ್ಸರ್ ಹೀಗಿರುತ್ತೆ. ಎಕ್ಸಾಂಪಲ್, ಕ್ವಶನ್ ಈಸ್ ಈಕ್ವಲ್ ಟು ಲೈಕ್ ದಿಸ್. ಆ ನಿವೇಶನದ ಅಗಲ ಒಂದು ಮನೆ, ಒಂದು ನಿವೇಶನ ಅಂದರೆ ಒಂದು ಮನೆ. ನಿವೇಶನ ಅಂದರೆ ಎನ್ ಹೌಸ್ ಅಥವಾ ಎ ಹೌಸ್ ಅಂತ ಹೌಸ್ ಅಂತ ತಗೊಳ್ಳಿ. ಅದರ ಉದ್ದ ಎಷ್ಟು ಹೇಳುತ್ತೆ? ಎಕ್ಸ್ ಮೀಟರ್ ಆಗಿರಲಿ. ಅಗಲ ಅಗಲ ಉದ್ದ ಮತ್ತು ಅಗಲ ಎಕ್ಸ್ ಮೀಟರ್ ಆಗಿರಲಿ. ಮತ್ತು ಆಗ ದೇರ್ಫೋರ್ ಅದರ ಉದ್ದವು 2x + 1 ಮೀಟರ್ ಇರ್ತದೆ. ಸೊ ಅಗಲ ಎಕ್ಸ್ ಮೀಟ್ರ್ ಆದರೆ ಉದ್ದ 2x + 1 ಮೀಟ್ರ್ ಆಗಿರ್ತದೆ. ಸೊ ಆಗಿರ್ತದೆ. ಅದಾದಾಗ ಎಕ್ಸ್ ಇಂಟು 2x, ಉದ್ದ ಇಂಟು ಅಗಲ ನಮಗೆ ಗೊತ್ತಿದೆ, ಅಳತೆ ಸಮೀಕರಣ. ಉದ್ದ ಇಂಟು ಅಗಲ 2x + 1 = 500. ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು, 528 ಅಡಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಬಿಡಿಸೋದು ಇಷ್ಟು ಈಸಿ, ವೆರಿ ಈಸಿ. ಎಕ್ಸ್ ಇಂಟು 2x + 1 ಇದನ್ನು ಜಸ್ಟ್ ಬಿಡಿಸ್ತಾ ಹೋಗಿ ಈಸಿಯಾಗಿ ಸಾಲ್ವ್ ಆಗುತ್ತೆ. = 528. ಎಕ್ಸ್ ಇಂಟು 2x² + x = 528. ಸೊ ಜನರಲಿ ವಿ ನೋ ದ ಈಕ್ವೇಷನ್ ವೇರ್. ಇಲ್ಲಿ ಈ ಈಕ್ವೇಷನಲ್ಲಿ ಇದೇನು ಬರೀರಿ. ಎ = 2 ಮೊದಲು ಫಸ್ಟ್ ಟರ್ಮ್ ಆಗುತ್ತೆ. ಇದರಲ್ಲಿ ಕ್ವಾಡ್ರೇಟಿಕ್ ಲೀನಿಯರ್ ಸ್ಕ್ವೇರ್ನ ಸಹಗಣಕ 2, ಎಕ್ಸ್
ಒನ್ ಎಕ್ಸಲ್ಲಿ 1 ಇದೆ ಅಂತ ಅದರ ಪದ 1 ಎಕ್ಸ್ ಪಕ್ಕ ಇರೋದು ಬಿ ಆಗುತ್ತೆ. ಅದು ಎ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಬರ್ಕೊಳ್ಳಿ, ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಇದನ್ನು ಆ ರೀತಿ ಬರ್ಕೊಳ್ಳಿ. 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 528 ಈಕ್ವಲ್ ಟು 0. ಇದಕ್ಕೆ ಕಡೆಗೆ ಬಂದಾಗ ಮೈನಸ್ ಆಯಿತು. ಇವಾಗ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ. ಎಕ್ಸ್ ಅಂದರೆ ಎ, ಇದು 2 ಎ, ಬಿ ಅಂದರೆ 1, ಸಿ ಅಂದರೆ ಮೈನಸ್ ವ್ಯಾಲ್ಯೂ ಆಗುತ್ತೆ 528. ಸೂತ್ರದ ಮುಖಾಂತರ ರೂಟ್ಸ್ ಆಫ್ ಈಕ್ವೇಷನ್ ಬರೆಯಬೇಕು ಅಂದರೆ ಸೂತ್ರ ಬರೀರಿ ಬೇಗ. ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಅಂತ ಬರೆದ್ರೆ ನಿಮ್ಗೆ ಇದಕ್ಕೆ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೆಕ್ಸ್ಟು ವ್ಯಾಲ್ಯೂಸನ್ನು ಕೊಡ್ತಾ ಹೋಗಿ. ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ -1 ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಗೊತ್ತಿದೆ 1 ಸ್ಕ್ವೇರ್, ಹಾಗೆ ಬರೀರಿ, -4, ಎ ಅಂದರೆ 2, ಸಿ ಅಂದರೆ -528 ಮಲ್ಟಿಪ್ಲೈ ಅದು ಡಿವೈಡೆಡ್ ಬೈ 2a. ಬರ್ಕೊಂಡು ಸಾಲ್ವ್ ಮಾಡಿ. ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ನೀವು 4 × 2 4 2 8 ಮೈನಸ್ 528 ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡಿವೈಡ್ ಬೈ 2a, 2 × a ಅಂದರೆ 2, 4 ಆಗುತ್ತೆ. ಸೊ -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ 1 ಮೈನಸ್ 4000 ಮೈನಸ್ ಇಂಟು ಪ್ಲಸ್ ಆಗುತ್ತೆ 4224 ಮಲ್ಟಿಪ್ಲೈ ಮಾಡಿ ಬರುತ್ತೆ ಕರೆಕ್ಟಾಗಿ ಡಿವೈಡೆಡ್ ಬೈ 4. ದಿಸ್ ಈಸ್ ದ ಆನ್ಸರ್. ದೆನ್ ಫೈನಲಿ ವಿ ಹ್ಯಾವ್ -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4225 ಡಿವೈಡೆಡ್ ಬೈ 4. ಇದು ರೂಟ್ಸ್ ಆಫ್ ದ ಈಕ್ವೇಷನ್ ಆಗುತ್ತೆ. ಇದು ನಿಮ್ಮ ಸಮೀಕರಣದ ಉತ್ತರವಾಗ್ತದೆ. ಇದನ್ನು ನೀವು ಮತ್ತೆ ಸರಳೀಕರಣ ಮಾಡಬೇಕು ಅಂದರೆ ಇನ್ನು ಎಕ್ಸನ್ನು ಕಂಡುಹಿಡಬೇಕು. 2 ಕಡೆ ಸ್ಕ್ವೇರ್ ಮಾಡಿದ್ರೆ ಆಯಿತು 65 ಮೈನಸ್ 1 ಪ್ಲಸ್ 65 64 ರೂಟ್ಸ್ ಮಾಡ್ತಾ ಹೋದರೆ ರೂಟ್ ಆಫ್ ದಿ ಈಕ್ವೇಷನ್ ಕಡಿದ್ರೆ ಆಯಿತು. ಪ್ಲಸ್ 65/4 ಅಥವಾ ಎಕ್ಸ್ ಮೈನಸ್ ಪ್ಲಸ್ 65/4, ಎಕ್ಸ್ ಇಸ್ ಈಕ್ವಲ್ ಟು 64/4 ಅಥವಾ ಎಕ್ಸ್ -66/4, ಎಕ್ಸ್ ಇಸ್ ಈಕ್ವಲ್ ಟು 16 ಅಥವಾ -33 ಡಿವೈಡ್ ಬೈ 2. ಅಷ್ಟೇ. ಓಕೆ. ವ್ಯಾಲ್ಯೂ ಸಾಲ್ವ್ ಮಾಡ್ತಾ ಹೋದಾಗ ಇದನ್ನು ಸ್ಕ್ವೇರ್ ರೂಪದಲ್ಲಿ ಬರೆದಾಗ 65 ಸ್ಕ್ವೇರ್ 65 ಆಗುತ್ತೆ. ಹಂಗಂದರೆ ಓಕೆ 4 ಸ್ಕ್ವೇರ್ ರೂಟ್ ಆಫ್ ದಿಸ್ ಇಸ್ ಈಕ್ವಲ್ ಟು ಅಷ್ಟೇ ಬರೆಯೋಣ. ಎಕ್ಸ್ -1 ಇದರ ಸ್ಕ್ವೇರ್ ರೂಟ್ ಹೇಗೆ ಬರಿತೀವಿ ಅಂದರೆ ಸೊ 65 ರೂಟ್ ಸ್ಕ್ವೇರ್, ಇಲ್ಲೂ ರೂಟ್ ಇದೆ 65 ಸ್ಕ್ವೇರ್, ಇದು ಸ್ಕ್ವೇರ್ ರೂಟ್ ಹೋದರೆ 65 ಆಗುತ್ತೆ. ವೇರ್ ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ 65. therefore x is equal to divided by 4. ಸೊ ಮೈನಸ್ ಹೋದಾಗ 64/4, 4 ಒನ್ಲಿ ಎಂತ 4 12 ಆಗುತ್ತೆ. 64 14 4 16 ಸೊ ಎಕ್ಸ್ ಇಸ್ ಈಕ್ವಲ್ ಟು 16 ಆ್ಯಂಡ್ ಮೈನಸ್ ವ್ಯಾಲ್ಯೂ ತೊಗೊಂಡಾಗ 66 ಆಯಿತು ಡಿವೈಡೆಡ್ ಬೈ 4 ಹೋಗಲ್ಲ, 2 ಒನ್ಲಿ 2 ಮೂರ್ಲಿ 33 ಡಿವೈಡ್ ಬೈ 2, ದಟ್ ಈಸ್ ಮೈನಸ್ ವ್ಯಾಲ್ಯೂ ಆಗಿರೋದ್ರಿಂದ ಮೈನಸ್ ಹಾಕಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 16 ಅಥವಾ ರೂಟ್ಸ್ ಆಫ್ ದಿ ಈಕ್ವೇಷನ್ -33 ಡಿವೈಡ್ ಬೈ 2. ಇದು ನಿಮ್ಮ ಸಾಲ್ವ್ ಆದ ಕ್ವಶನ್ನು. ಒಂದು ಸತಿ ಇದು ನಿಮ್ಮ ಸೇಮ್ ಬುಕ್ಕಲ್ಲಿದೆ, ಒಂದು ಸತಿ ಗ್ಲಾನ್ಸ್ ಮಾಡಿ. ಇದರಲ್ಲಿ ಎಕ್ಸ್ ಎಂಬುದು ಒಂದು ಆಯಾಮವಾಗಿರುವುದರಿಂದ ಅದರ ಬೆಲೆಗಳು ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಸೊ ಅಂದರೆ ಇಲ್ಲಿ ಒಂದು ಆಯಾಮ ಅಂದರೆ ಇಟ್ಸ್ ಡಯಾಮೀಟರ್. ಸೊ ಒಂದು ಮನೆ ಉದ್ದ ಅಗಲನ ಅಳತೆ ಮಾಡೋದಕ್ಕೋಸ್ಕರ ನೋಡಿ, ಇದನ್ನು ಗ್ರೀಕರು ಕಾಲದಲ್ಲೇ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದರು. ಬಹಳ ಸುಲಭವಾದದ್ದು ಇದು ವರ್ಗ ಸಮೀಕರಣ.
ನೀವು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಇಷ್ಟೇ. ಒಂದು ವರ್ಗ ಸಮೀಕರಣ ಅಂದ್ರೇನು? ax² + bx + c = 0 ವೇರ್ x ವೇರ್ a ನಾಟ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ 0. ಇದನ್ನು ವರ್ಗ ಸಮೀಕರಣ ಅಂತಾರೆ. ವರ್ಗ ಸಮೀಕರಣದ ಮೂಲ ಸ್ವರೂಪ ಇದಕ್ಕೆ ರೂಟ್ಸ್ ಆಫ್ ಈಕ್ವೇಷನ್ x = -b ± √v² - 4ac / 2a. ಈ ಫಾರ್ಮುಲಾ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ಬರೆದ್ಬಿಟ್ಟು ನೀವು ಸಾಲ್ವ್ ಮಾಡಿದ್ಮೇಲೆ ನಿಮ್ಮ ಆನ್ಸರ್ ಬರುತ್ತೆ. ಸೊ ಇದನ್ನು 10 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ, ಈ ಪಾಠನ ಚೆನ್ನಾಗಿ ಮನನ ಮಾಡಿ, 2 ಸತಿ 3 ಸತಿ 4 ಸತಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ 100 ಟೈಮ್ಸ್ ಪ್ರಾಕ್ಟೀಸ್. ಆ್ಯಂಡ್ ವೆನ್ ಯು ಪ್ರಾಕ್ಟೀಸ್ ಥರೋಲಿ. ಸೊ ನೋಡಿ ನಾನು SLCಲಿ ಓದಿದ್ದು ಇವತ್ತು ನಾನು ನೆನ್ಪಿಟ್ಕೊಂಡಿದ್ದೀನಿ ಅಂದರೆ ಅದು ಎಷ್ಟು ಸಲ ನಾನು ಪ್ರಾಕ್ಟೀಸ್ ಮಾಡಿರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಸೊ ದಯವಿಟ್ಟು ಹೆಚ್ಚು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳಿ ನಾನು ಇವತ್ತಿನ ಈ ಟಾಪಿಕನ್ನು ಮುಗಿಸ್ತೀನಿ. ಇನ್ನೂ ಬೇಕಾದಷ್ಟು ಲೆಕ್ಕಗಳಿದೆ. ಇದೇ ಲೆಕ್ಕಗಳನ್ನು ಈ ಸಮೀಕರಣದ ಮೂಲಕ ಹಾಕ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಇದು ತುಂಬ ಸರಳವಾಗಿದೆ. ವಿಡಿಯೋ ಮಧ್ಯೆ ನಾನು ಸ್ವಲ್ಪ ಭಾವುಕನಾದೆ. ದಯವಿಟ್ಟು ಯಾರೂ ಇದನ್ನು ಅನ್ಯತಾ ಭಾವಿಸಬಾರ್ದು. ಮನದಾಳದಿಂದ ಬಂದಂಥ ನೋವದು. ಯಾರಿಗೂ ಇಲ್ಲಿ ನಾನು ಆಭಾಸ ಉಂಟಾಗಬಾರ್ದು. ದಯಮಾಡಿ ಏನಾದರೂ ನಿಮಗಿಲ್ಲಿ ತಪ್ಪನ್ಸಿದ್ರೆ ನನ್ನ ಕ್ಷಮಿಸಿ. ನಾವು ನನ್ನ ವಿದ್ಯಾಭ್ಯಾಸದ ವೇಳೆ ಒಂದು ಹಳ್ಳಿಯಲ್ಲಿ ನಾಟಕದ ಒಂದು ಸನ್ನಿವೇಶವನ್ನು ಜ್ಞಾಪಿಸ್ಕೊಳ್ತೀನಿ. ನಮ್ಮ ನಾಟಕ ಗುರುಗಳಾದಂಥ ಶ್ರೀಯುತ ಶಿವಣ್ಣ ಸರ್ ಅವರು ಹೇಳ್ತಿದ್ರು, ಅಂಶ ಕ್ಷೀರ ನ್ಯಾಯ ಅಂದರೆ ಹಂಸವು ನೀರು ಮತ್ತು ಹಾಲನ್ನು ಇಟ್ಟಾಗ ನೀರನ್ನು ಮಾತ್ರ ಬಿಟ್ಟು ಹಾಲನ್ನು ಕುಡಿತದೆ. ಅಂದರೆ ಹಾಲಿಗೆ ನೀರಿಗೆ ಅನ್ನೋಂಥರ ಹಳ್ಳಿಲಿ ಗಾದೆ ಹೇಳ್ತಾರೆ. ಸೊ ಇಲ್ಲಿ ಏನೋ ನನ್ನ ತಪ್ಪುಗಳಾಗಿದ್ದರೆ ಅದನ್ನು ನೀವು ಮನ್ನಿಸ್ಬೇಕು. ಯಾರೂ ಅನ್ಯತಾ ಭಾವಿಸಬಾರ್ದು. ನಾನಿಲ್ಲಿ ಯಾವುದೇ ಥರದ ತೋರಿಕೆ ಅಥವಾ ವಿಡಂಬನೆಯನ್ನು ಮಾಡಲಿಕ್ಕೆ ನಾನಿಲ್ಲಿ ಮಾಡ್ತಿಲ್ಲ. ನನ್ನಂತಹ ಗ್ರಾಮೀಣ ಪ್ರತಿಭೆಗಳು ಹೆಚ್ಚು ಗಣಿತದ ವಿಷಯದ ಹಾಗೂ ವಿಜ್ಞಾನ ವಿಷಯವನ್ನು ಕಲಿತು ಒಳ್ಳೆಯ ಕೆಲಸಗಳಿಗೆ ಸೇರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಯಾರನ್ನೂ ನಾನು ಇಲ್ಲಿ ನೋಯಿಸಲಿಕ್ಕಾಗಲಿ ಅಥವಾ ನನ್ನ ತೋರಿಕೆಗಾಗಲಿ ಯಾವುದೇ ವಿಡಿಯೋಗಳನ್ನು ಮಾಡ್ತಿಲ್ಲ. ದಯಮಾಡಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ತಲುಪೋ ಹಂಗೆ ಮಾಡಿ. ಗ್ರಾಮೀಣ ಮಕ್ಕಳುಗಳು ಇದನ್ನು ನೋಡಿ ನಾಳೆ ದಿನ ನಾನು ಒಬ್ಬ IAS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ರಿಸರ್ಚಲ್ಲಿ ಹೋಗಿ ಸೇರಬೇಕು. ನಾನು ಒಬ್ಬ IIT, ಇವಾಗ ನೋಡಿ ಧಾರವಾಡದಲ್ಲಿ IIT ಓಪನ್ ಆಗಿದೆ, ನಾನು ಒಬ್ಬ IIT ಸ್ಟೂಡೆಂಟ್ ಆಗಬೇಕು. ಐ ನೀಡ್ ಟು ಬಿಲ್ಡ್ ಮೈ ಕೆರಿಯರ್ ಆ್ಯಸ್ ಇನ್ IIT guy. I want to do some research in IAS. I want to become a scientist like Abdul Kalam. I want to become one of the most today Nambi Narayanan, Madhavan sir, ಕಸ್ತೂರಿ ರಂಗನ್, ಹೆಚ್ಚು ಸಾಧಕರುಗಳಿದ್ದಾರೆ. ಅಂತಹ ಸಾಧಕರ ಪಟ್ಟಿಗಳಿಗೆ ಬಹಳ ಗ್ರಾಮೀಣ ಪ್ರತಿಭೆಗಳು ಬರಬೇಕು. ನೀವು ಹೆಚ್ಚು ವಿಜ್ಞಾನದ ವಿಷಯ ಕಲಿಬೇಕು. ಈ ಕಲಿತು ವಿಜ್ಞಾನದಿಂದ ನಿಮ್ಮ ಜೀವನ ರೂಪಿಸ್ಕೋಬೇಕು. ನಿಮ್ಮ ನಾಡು ನುಡಿ ಜಲ ಎಲ್ಲವನ್ನು ಬಳಸ್ಕೊಂಡಾಗ ನೀವು ಏನು ಇದನ್ನು ಬಳಸ್ಕೊಂಡಿದ್ದೀರೋ ಅಲ್ಲಿಗೆ ಪ್ರತಿಫಲವಾಗಿ ನೀವು ಕೊಡುಗೆಗಳನ್ನು ಸಮಾಜಕ್ಕೆ ಕೊಡಬೇಕಾಗತ್ತೆ. ಹೆಚ್ಚು ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಮಾಡಿ ರಿಸರ್ಚ್ ಸೆಂಟರ್ಗಳಲ್ಲಿ ಹೆಚ್ಚು ಜನ ನನ್ನ ಗ್ರಾಮೀಣ ಬಾಂಧವರುಗಳು ಬರಬೇಕು. ಬಂದು ನಿಮ್ಮ ಸೂಕ್ತ ಅವಸ್ಥೆಯಲ್ಲಿ ಅಡಗಿರುವಂತಹ ನಿಮ್ಮ ಶಕ್ತಿ ಬುದ್ಧಿ ಎಲ್ಲವನ್ನು ತೋರಿಸಬೇಕು. ನಾಲೆಡ್ಜ್ ಈಸ್ ಪವರ್. ನಾಲೆಡ್ಜ್ ಈಸ್ ನಾಟ್ ಎನಿವನ್ಸ್ ಪ್ರಾಪರ್ಟಿ. ಸೊ ಒನ್ ಹೂ ಡೂ ಹಾರ್ಡ್ ವರ್ಕ್, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಪರ್ಸನ್. ಸೊ ಸತತ ಪ್ರಯತ್ನ, ನಿಷ್ಠೆ, ಛಲ, ಅಧ್ಯಯನಶೀಲತೆಯಿಂದ ನೀವು ಗೆಲುವನ್ನು ಸಾಧಿಸ್ಬೋದು. ಹೆಚ್ಚು ಗೆಲುವು ಸಾಧಿಸಬೇಕಾದ್ರೆ ಆಧ್ಯಾತ್ಮತೆ ಹೇಗೆ ನಾವು ಒಂದು ಹಠಯೋಗಿಗಳ ಹಾಗೆ ತಪಸ್ಸು ಮಾಡ್ತಾರೋ ಆ ರೀತಿ ನಿಮ್ಮ ವಿದ್ಯಾಭ್ಯಾಸ ಅದನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಹೆಚ್ಚು ವಿದ್ಯಾಭ್ಯಾಸ ಮಾಡುವಾಗ ಕಾನ್ಸಂಟ್ರೇಷನ್ ಇರಬೇಕು. ಕಾನ್ಸಂಟ್ರೇಷನ್ ಇದ್ದು ಏನೇ ಕಲಿತಾಗ ಅದು ನಿಮ್ಮನ್ನು ತುಂಬ ದಿನದ ತನಕ ನೆನಪಿರುತ್ತೆ. ಅದು ನಿಮ್ಮ ಮನದಾಳದಿಂದ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ಸ್. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ವಿದ್ಯಾರ್ಥಿ ಮಿತ್ರಗಳಿಗೆ ವಂದನೆಗಳು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹೆಚ್ಚು ಈ ವಿಡಿಯೋನ ಮತ್ತೆ ನೋಡಿ ಪ್ರಾಕ್ಟೀಸ್ ಮಾಡಿ. ಇದನ್ನು ಹೆಚ್ಚಿಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚು ಗ್ರಾಮೀಣ ಜನಗಳಿಗೆ ಈ ವಿಡಿಯೋ ತಲುಪೋಂಗೆ ಮಾಡಿ. ಅವರುಗಳು ನಮ್ಮ ಹಾಗೆ ಬೆಂಗಳೂರು ಕಡೆ ಬರಬೇಕು, ಓದಬೇಕು, ಒಳ್ಳೆಯ ವಿಜ್ಞಾನಿ ಆಗಬೇಕು. ಇದೇ ನನ್ನ ಮೂಲ ಉದ್ದೇಶ. ಜೈ ಹಿಂದ್, ಜೈ ಕರ್ನಾಟಕ. ಜೈ.